ಹಲೋ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿರ್ಸು ವ್ಲಾಗ್ಸ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನೀವು ಒಂದು ಸೆಲೆಬ್ರೇಷನ್ ಲೋಗನ್ನು ನೋಡಬಹುದು. ತುಂಬ ಫನ್ನಿ ಆಗಿರತ್ತೆ. ಇವತ್ತು ನನ್ನ ಮಗಳ ಬರ್ತ್ಡೇ ಲೋಗನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನನ್ನ ಕುಟುಂಬ ನೀವಾಗಿರೋದ್ರಿಂದ ನನ್ನ ಮನೇಲಿ ಯಾವುದೇ ಸಡಗರ ಸಂಭ್ರಮ ಇರಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನ ಕಷ್ಟ ಸುಖಗಳಿರಲಿ ನಿಮ್ಮ ಜೊತೆ ಹಂಚ್ಕೊತೀನಿ. ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಯೂಟ್ಯೂಬಲ್ಲಿ ಒಂದೊಂದು ಹೆಜ್ಜೆನೇ ಮುಂದೆ ಬರ್ತಾ ಇದ್ದೀನಿ. ಹೀಗೆ ನಿಮ್ಮ ಪ್ರೋತ್ಸಾಹ ಬೆಂಬಲ ನನಗೆ ಇರಲಿ ಅಂತ ಕೇಳ್ಕೊತ ಬರ್ತ್ಡೇ ಲೋಗನ ಸ್ಟಾರ್ಟ್ ಮಾಡೋಣ. ಬರ್ತಡೇಗಿಂತ ಮೊದಲನೇ ದಿನವೇ ನನ್ನ ಮಗಳಿಗೆ ಬಟ್ಟೆ ತಗೊಬಂದಿಟ್ಕೊಂಡಿದ್ದೆ. ಅದು ಸೆಟ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡ್ಕೊಂಡ್ವಿ. ನೈಟೇ ಎಲ್ಲ ಬಲೂನ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಬೆಳಗ್ಗೆ ಒಂದು ಪ್ರೋಗ್ರಾಮ್ ಇದೆ, ಅದಕ್ಕೆ ಬೇಗ ಹೋಗಬೇಕಾಗತ್ತೆ. ನಮ್ಮ ಅಕ್ಕ ಅವರೆಲ್ಲ ಇರೋದಿಲ್ಲ, ಅದರಿಂದ ನಾನು ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅವರು ಬೆಳಗ್ಗೆನೇ ಕೇಕ್ ಕಟಿಂಗ್ ಮಾಡಿಸಿ ಹೊರಡ್ತಾರೆ. ನನ್ನ ಮಗಳಿಗೆ ಇದೇ ರೀತಿ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಅವಳು ಎಷ್ಟೊತ್ತಾದರೂ ನೈಟು ಮಲಗಲೇ ಇಲ್ಲ, ಆಟ ಆಡ್ತಾನೆ ಇದ್ಲು ಬಲೂನ್ಸ್ ಜೊತೆ. ಆಮೇಲೆ ಹೋಗಿ ಮಲ್ಕೊಂಡ್ಳು. 12 ಗಂಟೆ ಆಗಿತ್ತು. ಅವಾಗ ಸರ್ಪ್ರೈಸ್ ಮಾಡೋಣ ಅಂತ ಹೋದ್ವಿ. ಸಖತ್ ಖುಷಿಪಟ್ಲು. ಈ ಬಲೂನ್ಸ್ ಅಂತ ನೋಡಿ ಅವಳಿಗೆ ಸಖತ್ ಖುಷಿ ಆಯಿತು. ಅವಳು ನನಗೆ ಮೊದಲೇ ಹೇಳಿದ್ಲು, ಅಮ್ಮ ನನಗೆ ಇದೇ ರೀತಿಯಾಗಿ ನೀನು ಸರ್ಪ್ರೈಸ್ ಕೊಡಬೇಕು ಅಂತ. ಅವಳಿಗೂ ಸಹ ಸಖತ್ ಖುಷಿ ಆಯಿತು. ಅವಳಿಗೆ ಎಷ್ಟೊತ್ತಿಗಾದರೂ ಎಬ್ಬಸ್ಲಿ ನಿದ್ದೆ ಮಂಕು ಅನ್ನೋದಿರೋದಿಲ್ಲ. ಎದ್ದ ತಕ್ಷಣ ಖುಷಿಯಾಗಿರ್ತಾಳೆ, ನಗ್ನಗ್ತಾ ಇರ್ತಾಳೆ. ಹಾಗೆ ಮಲಕ್ಕೊಂಡ್ಲು. ವಿಶ್ ಮಾಡಿದ್ಮೇಲೆ ಬೆಳಗ್ಗೆ ಕೇಕ್ ಕಟಿಂಗ್ ಎಲ್ಲ ಮಾಡೋಣ ಅಂತ ನಾವು ಕೇಕ್ ಕಟಿಂಗ್ ಏನೂ ಮಾಡಲಿಲ್ಲ. ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ನಾವು ಪೂಜೆನೆಲ್ಲ ಮುಗಿಸ್ಕೊಂಡ್ವಿ. ಲಿಖಿತನೂ ಪೂಜೆ ಮುಗಿಸಿ ಬ್ರೇಕ್ಫಾಸ್ಟನ್ನು ಮಾಡಿದ್ಲು. ಬೇಗನೆ ಕೇಕ್ ಕಟಿಂಗ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ವಿ. ನಮ್ಮ ಚಿಕ್ಕಕ್ಕ ಅವರು ಬಂದರು. ಈ ಸೇರಿ ಬರ್ತ್ಡೇಗೆ ನಾನು ಯಾರಿಗೂ ಇನ್ವೈಟ್ ಮಾಡಿರಲಿಲ್ಲ, ನಮ್ಮ ಫ್ಯಾಮಿಲಿ ಮಾತ್ರ ಮಾಡಿ ಮುಗಿಸೋಣ ಅಂತ ಮಾಡ್ತಾಯಿದ್ದೀವಿ. ಅಷ್ಟರೊಳಗಡೆ ಲಿಖಿತಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಮ್ಮ ಮಂಜು ಕರ್ಕೊಬರ್ತಾ ಇದ್ದಾಳೆ. ಅವಳಿಗೆ ಇದೇ ರೀತಿಯಾಗಿ ಮಾಡಬೇಕು ಅಂತ ಅವಳಿಗೆ ಆಸೆ ಇತ್ತಂತೆ. ನಮ್ಮ ಲಿಖಿತ ಮೊದಲೇ ಹೇಳಿದ್ಲು, ಅದರಿಂದ ಆ ರೀತಿ ಮಾಡ್ತಾಯಿದ್ದೀವಿ. ತುಂಬ ಎಂಜಾಯ್ ಮಾಡಿದ್ಲು. ಮಕ್ಕಳಿಗೆ ಅವ್ರಿಗಿಷ್ಟ ಆಗೋ ರೀತಿಯಲ್ಲಿ ನಾವು ಸೆಲೆಬ್ರೇಷನ್ ಮಾಡಿದ್ರೆ ಅವ್ರಿಗೂ ಸಖತ್ ಖುಷಿಯಾಗತ್ತೆ. ನಮ್ಮ ದೊಡ್ಡಕ್ಕಂತೂ ಸಖತ್ ಖುಷಿಯಾಗಿದ್ಲು. ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆಗಲಿ ನಮ್ಮ ಅಕ್ಕ ಇಲ್ಲದೆ ನಾನು ಮಾಡೋದಿಲ್ಲ. ಯಾಕಂದರೆ ನನ್ನನ್ನು ಚಿಕ್ಕಂದ್ರಿಂದಲೂ ನಮ್ಮ ಅಕ್ಕ ಸಾಕಿ ಬೆಳೆಸಿದ್ದಾಳೆ. ನಮ್ಮ ತಾಯಿಗಿಂತ ಹೆಚ್ಚು ಅಂತ ಹೇಳಬಹುದು. ಅವ್ರು ಎಲ್ಲಿದ್ದರೆ ಅಲ್ಲಿ ಹೋಗಿ ನಾನು ಯಾವುದೇ ಫಂಕ್ಷನ್ ಇರಲಿ ಮಾಡಿ ಬರ್ತೀನಿ. ನನಗೆ ನಮ್ಮ ಮನೆಯಲ್ಲೇ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲವೇ ಇಲ್ಲ. ಅವ್ರು ಖುಷಿಯಾಗಿದ್ದರೆ ಸಾಕು ಅನ್ನೋದೇ ನನ್ನ ಉದ್ದೇಶ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆಗಿರ್ತಕ್ಕಂಥ ಪರ್ಸ್ನಲ್ ಲೈಫ್ ಅಂತ ಇರುತ್ತೆ. ಕಷ್ಟ ಇರುತ್ತೆ, ಸುಖ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿರ್ತಾರೆ ಅಂದ ಮಟ್ಟಕ್ಕೆ ಅವ್ರ ಲೈಫ್ ಎಲ್ಲ ಚೆನ್ನಾಗಿರತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಟೈಮ್ ಬಂದಾಗ ನಮ್ಮ ಲೈಫಲ್ಲಿ ಏನೇನಾಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಖಂಡಿತ ಹಂಚ್ಕೊತೀನಿ. ನಮ್ಮ ಅಕ್ಕ ನಮ್ಮ ಭಾವ ಲಿಖಿತಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ನನ್ನ ಲೈಫಲ್ಲಿ ಮೊದಲನೇ ಆದ್ಯತೆ ಅಂದರೆ ಇವ್ರಿಗೆ ನಾನು ಕೊಡೋದು. ಯಾಕಂದರೆ ಸುಮಾರು ಜನಕ್ಕೆ ಲೈಫ್ ಕೊಟ್ಟಿರ್ತಕ್ಕಂಥ ಕೈಗಳವು, ಅವು ತುಂಬ ಚೆನ್ನಾಗಿರಬೇಕು. ಸುಮಾರು ಜನ ಅವ್ರ ಮನೆ ಊಟ ತಿಂದಿದ್ದಾರೆ, ಆದರೆ ಹಿಂದೆ ಹೋಗಿ ಅವ್ರ ಬಗ್ಗೆನೇ ಮಾತಾಡ್ತಾರೆ. ಅವರು ಏನು ಮಾಡಿದ್ದಾರೆ ಅಂತಾರೆ. ಯಾರೇನೇ ಮಾತಾಡ್ಕೊಳ್ಳಿ, ಯಾರೇನೇ ಮಾಡ್ಕೊಳ್ಳಿ, ನಮಗೆ ಮಾಡಿರೋ ಸಹಾಯನ ನಾವು ನೆನೆಸ್ಕೊಂಡ್ರೆ ಸಾಕು. ನನ್ನ ಮೊದಲನೇ ಆದ್ಯತೆ ನಮ್ಮ ಅಕ್ಕನೇ. ನನಗವರು ದೇವರ ಸಮಾನನೇ. ನಮ್ಮ ಅಕ್ಕ ಆಶೀರ್ವಾದ ತಗೊಂಡ್ಲು ಲಿಖಿತ. ಅದೇ ನಂಗೆ ಖುಷಿ ಆಯಿತು. ನಮ್ಮ ಅಕ್ಕ ಬರೋಕ್ಕಾಗೋದಿಲ್ಲ ನಮ್ಮ ಮನೆಗೆ ಅಂದಿದ್ದಕ್ಕೆ ನಾನೇ ಹೋಗಿ ಅಲ್ಲಿ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿಕೊಂಡೆ. ಇವರಿಬ್ಬರು ನಮ್ಮ ಅಕ್ಕನ ಮಕ್ಕಳು. ಲಿಖಿತನ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಏನು ಬೇಕು ತಂದು ಕೊಡ್ತಾರೆ. ಅವ್ರ ಜೊತೆ ಲಿಖಿತನ ಬಾಂಡಿಂಗು ತುಂಬ ಚೆನ್ನಾಗಿದೆ. ನಮ್ಮ ಚಿಕ್ಕಕ್ಕ ಮಕ್ಕಳು ಇವರು ಸಹ ಲಿಖಿತನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ವಿವೇಕು ನಮ್ಮ ಮನೇಲೇ ಇರೋದ್ರಿಂದ ಅವಳಿಗೆ ತುಂಬ ಕನೆಕ್ಟ್ ಆಗಿದ್ದಾನೆ ಅಂತ ಹೇಳಬಹುದು. ಏನು ಬೇಕೋ ತಗೊಡಿಸ್ತಾನೆ, ಅವಳ ಜೊತೆ ಆಟ ಆಡ್ತಾನೆ. ಅವರಿಬ್ಬರ ಬಾಂಡಿಂಗು ಸಹ ತುಂಬ ಚೆನ್ನಾಗಿದೆ. ನಾವು ಹೋಗಿ ನಮ್ಮ ಮಗುಗೆ ಆಶೀರ್ವಾದನ ಮಾಡ್ತಾಯಿದ್ದೀವಿ. ತುಂಬ ಖುಷಿಯಾಗ್ಬಿಟ್ಟಿದ್ಲು ಲಿಖಿತ ಅಂತೂ. ಅವಳ ಬರ್ತ್ಡೇ ಸಿಂಪಲಾಗಿ ಮಾಡಿದ್ರು. ಅವಳು ಎಕ್ಸ್ಪೆಕ್ಟೇಷನ್ನು ಯಾವ ರೀತಿ ಇತ್ತು ಅದೇ ರೀತಿ ಆಯಿತು. ಅವಳಿಗೂ ಸಹ ಸಖತ್ ಖುಷಿ ಆಯಿತು. ನಾವು ಸಹ ಮಗುನ ಆಶೀರ್ವಾದ ಮಾಡಿ ಸ್ವಲ್ಪ ಫೋಟೋಸನ್ನೆಲ್ಲ ತಗೊಂಡ್ವಿ. ತುಂಬ ಖುಷಿಪಟ್ಲು. ನನಗಂತೂ ಸಖತ್ ಖುಷಿ ಆಯಿತು.
ನಮಗೆ ವಯಸ್ಸು ಹೋಗ್ತಾ ಇರತ್ತೆ ಗೊತ್ತೇ ಆಗೋದಿಲ್ಲ. ನನ್ನ ಮಗಳು ಸಹ ನನ್ನ ಹತ್ರ ಬೆಳೀತಾ ಇದ್ಲು. ಸಖತ್ ಖುಷಿ ಆಯಿತು ನೋಡ್ತಾ ಇದ್ದರೆ. ಅವಳನ್ನ ಜೊತೆ ಸ್ವಲ್ಪ ಫೋಟೋಸನ್ನು ತಗೊಂಡು ನಾವು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ ಅವಳ ಜೊತೆ. ನಮ್ಮ ಚಿಕ್ಕಕ್ಕನೂ ಬಂದಿದ್ದರು. ಅವಳಿಗೂ ಸಹ ಲಿಖಿತನ ಕಂಡ್ರೆ ಸಖತ್ ಇಷ್ಟ ಆಗುತ್ತಾ. ನಮ್ಮತ್ತೆ ಮನೆ ಹಾಗೆ ನಮ್ಮ ಚಿಕ್ಕಕ್ಕ ಅವರೂರು ಅಕ್ಕಪಕ್ಕ ಇರೋದ್ರಿಂದ ನಾವು ಹೋಗ್ತೀವಿ ಅಂದಿದ್ದಕ್ಕೆ ಲಿಖಿತ ಮುಂಚೆನೇ ಹೋಗಿದ್ಲು ವಿವೇಕ್ ಜೊತೆ ನಮ್ಮ ಚಿಕ್ಕಕ್ಕ ಅವ್ರವ್ರಿಗೆ. ಅಲ್ಲೇ ಇದ್ಲು. ಅಲ್ಲಿ ಸ್ವಲ್ಪ ಲಾಗನ್ನು ಮಾಡಿಕೊಂಡಿದ್ದೆ. ಲಿಖಿತ ಅಲ್ಲೆಲ್ಲ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ಲು ಅಂತ ಅದನ್ನು ಸಹ ನಿಮ್ಮ ಜೊತೆ ಹಂಚ್ಕೊತೀನಿ ಆದಷ್ಟು ಬೇಗ. ತುಂಬ ಫನ್ ಇರುತ್ತೆ ಆ ಲಾಗು ಸಹ. ಮಕ್ಕಳೆಲ್ಲ ಸೇರಿ ತುಂಬ ಎಂಜಾಯ್ ಮಾಡಿದ್ರು. ಇವಾಗ ನಾವು ಬೇಗನೆ ಕೇಕೆಲ್ಲ ಕಟ್ ಮಾಡಿದ್ವಿ. ಅಕ್ಕ ಅವರೆಲ್ಲ ಫಂಕ್ಷನ್ಗೆ ಹೋಗಬೇಕಾಗಿತ್ತು, ಅವರು ಸಹ ಹೊರಟರು. ನಮ್ಮ ಮಂಜು ಹಾಗೆ ರೇವಂತು ಹೀಗೆ ಖುಷಿಯಾಗಿರಲಿ, ಯಾರ ಕಣ್ಣು ಅವ್ರ ಮೇಲೆ ಬೀಳ್ದಿರ ಇರಲಿ ಅಂತ ನಾನು ಬಯಸ್ತೀನಿ. ಅವ್ರ ಸದಾಕಾಲ ಹಾಗೇ ಇರಬೇಕು, ಅವ್ರ ಮಧ್ಯೆ ಜಗಳ ಅಸೂಯೆ ಅನ್ನೋದು ಬರಬಾರ್ದು, ಹೀಗೆ ಹ್ಯಾಪಿಯಾಗಿರಲಿ ಅಂತ ನಾನು ಬಯಸ್ತೀನಿ. ಕೇಕ್ ಕಟ್ಟಿಂಗ್ ಎಲ್ಲ ಬೆಳಗ್ಗೆನೇ ಮುಗಿಸ್ಕೊಬಿಟ್ವಿ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಪ್ರಸಾದ ಎಲ್ಲ ಮಾಡಿಟ್ಟಿದ್ದೀನಿ. ಅಲ್ಲಿ ಹೋಗಿ ದೇವ್ರ ಪೂಜೆ ಮಾಡಿಸ್ಕೊಂಬಿಟ್ಟು ಪ್ರಸಾದ ಎಲ್ಲರಿಗೂ ಹಂಚೋಣ ಅಂದ್ಕೊಂಡಿದ್ದೆ. ಲಿಖಿತ ಮೊದಲೇ ಹೇಳಿದ್ಲು, ಅಮ್ಮ ಪ್ರಸಾದ ಜಾಸ್ತಿ ಮಾಡು, ನನ್ನ ಕೈಯಾರೆ ನಾನು ಸುಮಾರು ಜನಕ್ಕೆ ಹಂಚಬೇಕು ಅಂತ. ಅದಕ್ಕೆ ನಾನೆಲ್ಲ ಪ್ರಿಪ್ರೇಷನನ್ನು ಮಾಡಿ ಇಟ್ಟಿದ್ದೀನಿ. ಸಾಟರ್ಡೇನೇ ನಾವು ಅಭಿಷೇಕಕ್ಕೆ ಹೋಗಿದ್ವಿ. ಆಂಜನೇಯ ಸ್ವಾಮಿ ಅಭಿಷೇಕ ಎಲ್ಲ ಮುಗಿಸ್ಕೊಬಂದ್ವಿ. ಸಂಡೇ ಲಿಖಿತ ಬರ್ತಡೇ ಇದ್ದಿದ್ದರಿಂದ ಸಂಡೇ ಹೋಗೋದಕ್ಕಾಗೋದಿಲ್ಲ, ಸಾಟರ್ಡೇನೇ ಮುಗಿಸ್ಕೊಳ್ಳೋಣ ಅಂತ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥ ಲಾಗು. ಜೊತೆಗೆ ಮನೆಗೆ ಬಂದೆವು, ಯಾವ ರೀತಿ ಸೆಲೆಬ್ರೇಷನನ್ನು ಮಾಡಿದ್ವಿ. ತುಂಬ ಫನ್ನಿಯಾಗಿರುತ್ತೆ. ನೆಕ್ಸ್ಟ್ ಲಾಗನ್ನು ಖಂಡಿತ ತಪ್ಪದಿರ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ. ಇದಾಗಿತ್ತು ವೀಕ್ಷಕರೇ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.